2 ಎತ್ತು ತಗೊಳ್ಳೋದು, ಜೂಲ ಹಾಕೋದು, 4 ಮಂದಿ ಹೆಣ್ಮಕ್ಳನ್ನ ಕರ್ಕೊಳ್ಳೋದು, ಆರತಿ ಬೆಳಗಿಸೋದು, ಜಗ್ ಅವಕ್ಕೂ ಸೆರೆ ಕುಡಿಸೋದು, ತಾವು ಸೆರೆ ಕುಡಿದು ಡ್ಯಾನ್ಸ್ ಮಾಡ್ಕೊಂತ ಬಸವ ಜಯಂತಿ ಮಾಡಿಬಿಡೋದು. ಇದು ನಡೆದದೆ ಸತ್ಯ, ಇದು ನಡೆದದೆ. ಬಸವಣ್ಣ ಅಂದ್ರೆ ಇನ್ನೂ ನಮ್ಮ ಜನರ ತಲೆ ಒಳಗೆ, ಯಾಕಂದ್ರೆ ಹಂಗ ದೊಡ್ಡ ಮನುಷ್ಯರು ಮಾಡಿಟ್ಟಾರ. ಬಸವಣ್ಣ ಅಂದ್ರೆ ಎಲ್ಲಿ ಇವನು ತೋರಿಸಿದ್ರೆ ನಮ್ಮ ಬುಡಕ್ಕೆ ಬೆಂಕಿ ಬೀಳ್ದತ್ತು ಅಂತ ತಿಳ್ಕೊಂಡು ಮಡಿಚಿ ಕಾಲು ಹಾಕಿದ ಬಸವಣ್ಣನ ತೋರಿಸುವಂಥದ್ದು. ಬಸವಣ್ಣ ಎತ್ತಪ್ಪ, ಹೆಂಗೆ ಎತ್ತು ನೋಡಲ್ಲ, ಮಠ ದ್ವಾರ ಮಗ್ಲ ಮ್ಯಾಗ ಎತ್ತ ಐತಿ ನಂದಿ ಬಸವಣ್ಣ. ಮತ್ತೆ ಬಾಗೇವಾಡಿ ಒಳಗೆ ಹೋಗಿ ಮತ್ತೆ ಏನೈತಿ ಅದೈತಿ. ಕಿಳೆಗಾಂವಕ್ಕೆ ಹೋಗ್ರಿ ಏನೈತಿ ಬಸವಣ್ಣ, ಕೋಡಿನ ಬಸವಣ್ಣನ ಅದಾನ. ಎಲ್ಲೆಲ್ಲಿ ಬಸವಣ್ಣನ ಗುಡಿ ಅದಾವ ಅಲ್ಲೆಲ್ಲ ಇದ ಕಾಲು ಮಡಿಚಿದ ಬಸವಣ್ಣನ ಇಟ್ಟು ಬಿಟ್ರು. ಗೊತ್ತಿತ್ತವ್ರಿಗೆ ಈ ಬಸವಣ್ಣ ಏನಾರ ಗಿಂದ್ರಿಸಿದ್ರ ನಮ್ಮ ಗಂಟಿ ಸಪ್ಪಳ ಕಡಿಮೆ ಅಕ್ಕವ ಅನ್ನೋ ಸತ್ಯ ಗೊತ್ತಿತ್ತು. ನಮ್ಮ ಮಂಗಳಾರತಿ ಕಡಿಮೆ ಅಕ್ಕವ, ನಮ್ಮ ಗಂಟಿ ಕಡಿಮೆ ಅಕ್ಕವ, ನಮ್ಮ ರುದ್ರಾಭಿಷೇಕ ಕಡಿಮೆ ಅಕ್ಕವ ಅನ್ನೋದು ಗೊತ್ತಾಗಿ ಈ ಬಸವಣ್ಣಂದು ಹೆಸರಿಟ್ಟರು. ಆದ್ರ ನಗಾ ಹೆಗಲಿ ಮ್ಯಾಗ ಹಾಕೊಂಡು ಹೊಲ ಹೊಡೆಯುವಂತ ಬಸವಣ್ಣನ ಕಾಲು ಮಡಿಚಿ ಇದ ಬಸವಣ್ಣ, ಇದ ಋಷಭ, ಇದ ನಂದಿ ಅಂತ ತೋರಿಸಿದ್ರು. ಆದ್ರ ಬಸವಣ್ಣ ಎತ್ತಲ್ಲ, ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ ಬಸವಣ್ಣ.